ಏನು 5ನೇ ತಾರೀಕು ಸೆಕ್ಷನ್ ಆದ ನಂತರ 5ನೇ ತಾರೀಕು ಹಿರಿಯೂರು ತಾಲೂಕಿಗೆ ನಮ್ದು ಏನು ಬಾರ್ಡರ್ ಶುರು ಆಗುತ್ತೆ ಜವಗನಹಳ್ಳಿ ಹೋಬಳಿನಲ್ಲಿ, ಅಲ್ಲಿಂದ ನಾವು ಆನೆಸಿದ್ರಿ ಅನ್ನೋ ಒಂದು ಗ್ರಾಮದಿಂದ ಶುರು ಮಾಡಿದ್ವಿ. 5ನೇ ತಾರೀಕು ನಮ್ಮ ಹಿರಿಯೂರು ತಾಲೂಕು ನಾವು ಮುಗಿಸಿದ್ವಿ. ಆಮೇಲೆ ಅಲ್ಲಿ ಸಭೆ ಮಾಡಿದ್ವಿ. 6ನೇ ತಾರೀಕು ಚಳ್ಳಕೆರೆಯಲ್ಲಿ ಪರಿಶೀಲನೆ ಮಾಡಿ ಸಭೆ ಮಾಡಿದ್ವಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ. ತಿರ್ಗಾ ಮತ್ತೆ 7ನೇ ತಾರೀಕು ಹೊಸದುರ್ಗ ತಾಲೂಕು ಈ ಜಮೀನುಗಳ ಪರಿಶೀಲನೆ ಮತ್ತು ಸಭೆ. ಅದಾದ ನಂತರ 8ನೇ ತಾರೀಕು ಹೊಳಲ್ಕೆರೆ, ಮತ್ತೆ ಇವತ್ತು ನಮ್ಮ ಮೊಣಕಾಲ್ಮೂರು ಮತ್ತೆ ಚಿತ್ರದುರ್ಗ ತಾಲೂಕು ಎಲ್ಲ ನಮ್ಮ ಶಾಸಕರೊಂದಿಗೆ ಸಂಬಂಧಪಟ್ಟ ಶಾಸಕರು. ಏನು ನಮ್ಮ ಹಿರಿಯೂರಿನಲ್ಲಿ ಶಾಸಕರು ಇರಲಿಲ್ಲ, ಚಳ್ಳಕೆರೆನಲ್ಲಿ ನಾನೇ ಶಾಸಕ, ನಾನೇ ಇದು ಮಾಡಿದೆ. ಅದಾದ ನಂತರ ನಮ್ಮ ವೀರೇಂದ್ರ ಪಪ್ಪಿಯವರು ಇವತ್ತು ಚಿತ್ರದುರ್ಗದಲ್ಲಿ, ಮೊಣಕಾಲ್ಮೂರಿನಲ್ಲಿ ನಮ್ಮ ಹಿರಿಯ ಶಾಸಕರಾದ ಗೋಪಾಲಣ್ಣವರು, ಒಟ್ಟಾರೆ ಮತ್ತು ಹೊಳಲ್ಕೆರೆನಲ್ಲಿ ಮಾನ್ಯ ಚಂದ್ರಪ್ಪನವರು, ಎಲ್ಲ ಶಾಸಕರೊಂದಿಗೆ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಮತ್ತೆ ಸಭೆನೆಲ್ಲ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಾಳೆ ಎಲ್ಲ ಜಿಲ್ಲಾ ಮಟ್ಟದ ಒಂದು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಯಾರೆಲ್ಲ ಜನಪ್ರತಿನಿಧಿಗಳು, MLAಗಳು, MLCಗಳು ಎಲ್ಲರೂ ಸೇರಿ ನಾವೆಲ್ಲ ಸಭೆ ಮಾಡ್ತೀವಿ. ಒಟ್ಟಾರೆಯಾಗಿ 6 ತಾಲೂಕಿನ ಒಂದು ಚಿತ್ರಣ ನಾವೆಲ್ಲ ಸಿಕ್ಕಿದೆ. ಮತ್ತು ಅದನ್ನು ಕನ್ಸಾಲಿಡೇಟ್ ಆಗಿ ಅಧಿಕಾರಿಗಳು ಈ ಸರ್ಕಾರಕ್ಕೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕು ಯಾವ್ಯಾವ ಬೆಳೆಗಳು ನಷ್ಟ ಆಗಿದೆ, ಅವ್ರಿಗೆ ಯಾವ ರೀತಿಯಾದ ವ್ಯವಸ್ಥೆ ಇದುವರೆಗೂ ಆಗಿದೆ, ಇನ್ಶೂರೆನ್ಸು ಇದರಿಂದ ಇರ್ಬೋದು. ಒಟ್ಟಾರೆಯಾಗಿ ನಮಗೆ ಏನು ಇನ್ಶೂರೆನ್ಸ್ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಏನಿದೆ, ಅದರಲ್ಲಿ ಭಾಳಷ್ಟು ಹೆಚ್ಚಿನದಾಗಿ ಈ ಬಾರಿ ನಮ್ಮ ಚಿತ್ರದುರ್ಗ ಜನರು, ರೈತರು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಕಳೆದ ವರ್ಷ ಬರೀ ಕೇವಲ 88,000 25-26ನೇ ಸಾಲಿನಲ್ಲಿ ಮಳೆ ಬರೋಂಥ ಸಂದರ್ಭದಲ್ಲಿ ಮಾಮೂಲಿ ಸಂದರ್ಭ ಅದು. ಯಾಕಂದರೆ ಈ ಸಾರಿ ಬರಗಾಲ ಇದೆ. 88,000 ರೈತರು, 3 ಲಕ್ಷ ರೈತರು ನಮ್ಮ ಜಿಲ್ಲೆನಲ್ಲಿದ್ದಾರೆ. ಅದರಲ್ಲಿ 88,000 ರೈತರು ವಿಮೆ ಮಾಡಿಸಿದ್ರು. ಈ ವರ್ಷ ಸುಮಾರು 2,50,000ಕ್ಕೂ ಮೇಲ್ಪಟ್ಟು, ಇನ್ನು 14ನೇ ತಾರೀಕುವರೆಗೂ ರಾಗಿದಿದೆ, ಅದು ನಿಖರವಾಗಿ ಅದು ಮಾಹಿತಿ ಸಿಕ್ತು. 2,50,000 80% ಮೇಲ್ಪಟ್ಟು ರೈತರು ಇದನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅದಕ್ಕೆ ಅವರೆಲ್ಲರೂ ಕೂಡ ಅರ್ಹರಾಗಿದ್ದಾರೆ. ಮತ್ತೆ ಪ್ರತಿ ಸಾರಿ ಏನಾಗ್ತಿತ್ತಂದರೆ ನಮಗೆ ರೆಗ್ಯುಲರ್ ಆಗಿ ಏನಪ್ಪ ವಿಮೆ ಕಟ್ಟಿದ್ವಿ, ಕೆಲವೊಂದು ಭಾಗದಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಹೋಬಳಿಗಳಲ್ಲಿ ನಾವು ವಿಮೆ ಕಟ್ತೀವಿ ಬಂದಿಲ್ಲ ಅಂತ ಹೇಳ್ತಿದ್ರು. ನಿಮಗೆಲ್ಲ ಗೊತ್ತೇ ಇದೆ ಮಾಹಿತಿ. ಅದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಕೇಂದ್ರ ಸರ್ಕಾರದ ಒಂದು ನಿಯಮ. ಹಾಗಾಗಿ ಆ ನಿಯಮದ ಅಡಿನಲ್ಲಿ, ಏಕೆಂದರೆ ಮಾಮೂಲಿ ಸಂದರ್ಭದಲ್ಲಿ ರೈತರು ಏನಾಗ್ತಿತ್ತು, ಸರಿಯಾದ ರೀತಿಯಲ್ಲಿ ಮಳೆ ಬಂದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೆಳೆ ನಷ್ಟ ಆಗ್ತಿತ್ತು ಅಂತ ಹೇಳಿ ಅವಾಗ ವಿಮೆ ಮಾಡಿಸ್ತಿದ್ರು. ಆ ನಿಯಮಗಳ ಪ್ರಕಾರ 7 ವರ್ಷದ ಒಂದು ಆವರೇಜನ್ನು ತಗೋತಾರೆ. ಹಿಂದಿನ 7 ವರ್ಷ ಯಾವ ರೀತಿಯಾಗಿ ಬೆಳೆ ಬೆಳೆದಿತ್ತು ಆ ಭಾಗದಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಆ ಬೆಳೆ ಕಟಾವು ಮಾಡಿ ಅದಕ್ಕೆ ಹೋಲಿಕೆ ಮಾಡಿ ನಷ್ಟ ಎಷ್ಟಾಗಿತ್ತು ಅಂತ ಹೇಳಿ ವಿಮೆ ಕೊಡ್ತಾಯಿದ್ರು. ಕೆಲವು ರೈತರು ಏನಾಗ್ತದೆ, ಕಟ್ಟಿದ ತಕ್ಷಣ ಬರ್ಬೇಕಂತಾರೆ, ಕಟ್ಟಿದ ತಕ್ಷಣ ಬರೋದಿಲ್ಲ, ನಷ್ಟ ಆಗಿದ್ರೆ ಮಾತ್ರ ಬರ್ತದೆ. ಆದರೆ ಈ ಬಾರಿ ಏನಾಗಿದೆ, ನಮಗೆ ಬಿತ್ತನೆ 25%ಗಿಂತ ಕಡಿಮೆ ಆಗಿದೆ. ಯಾಕಂದರೆ 17-18% ನಮ್ಮ ಜಿಲ್ಲೆನಲ್ಲಿ ಓವರಾಲ್ 6 ತಾಲೂಕು ತೊಗೊಂಡಾಗ ಬಿತ್ತನೆ ಆಗಿರೋದ್ರಿಂದ 25% ಕನಿಷ್ಠ ಕೆಲವರು ಬಿತ್ತಿದ್ದಾರೆ ಭಾಳ ಅಂದರೆ ನಾನು ಹೇಳ್ದಂಗೆ 16-17%. ಇನ್ನು 82% ಜನ ಏನಿದ್ದಾರೆ ಇನ್ಸೂರೆನ್ಸ್ ಮಾಡಿದ್ರೆ 25% ಅವರಿಗೆ ಇನ್ಸೂರೆನ್ಸ್ ಬಂದ್ಬಿಡ್ತದೆ ಈ ಫಸಲ್ ಬಿಮಾ ಯೋಜನೆಯಲ್ಲಿ. ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವು ಈಗೇನು 6 ತಾಲೂಕು ಅಡ್ಡಾಡಿದೀವಿ ಅದರಲ್ಲಿ ಆ ಮಾಹಿತಿ ಇದೆ.